ಕಲರ್ ಸಖತ್ತಾಗಿ ಬರ್ತದೆ. ಫಸ್ಟ್ ಕ್ರಾಪ್ ತಗೊಂಡಿರೋದು 100 kg ಕಿತ್ತಿದ್ದೀವಿ. ಟೇಸ್ಟ್ ಸಖತ್ತಾಗೈತೆ. ಕಾಶ್ಮೀರ ಆಪಲ್ಕಂತ ಟೇಸ್ಟ್ ಬರ್ತೈತೆ. ನಮ್ದು 170 ರೂಪಾಯಿ ಕೊಡ್ತಾ ಇದ್ವಿ. ಇಲ್ಲೇ ಲೋಕಲ್ ಅಲ್ಲೇ ಕೊಡ್ತಾ ಇದ್ವಿ. 250-300 ಗ್ರಾಮ್ ಬಂದೈತೆ. ಸೈಜ್ ಯಾವ ತರ ಐತೆ ನೋಡು. ಯಾವ ಕಾಯಿ ಆದ್ರೂ ನೋಡ್ಲಿ. ಈ ಕಾಯಿ ಒಂದೇ ಅಂತಲ್ಲ, ಆ ಹಿಂದ್ಗಡೆ ನೋಡು, ಮುಂದ್ಗಡೆ ನೋಡು, ಯಾವ ಗಿಡದಲ್ಲಿ ನೋಡಿದ್ರು ಸೇಮ್ ಇದೇ ಸೈಜ್. ತಿಪ್ಪೆ ಗೊಬ್ಬರ ಹಾಕಿದ್ದೀವಿ, ಜೀವಾಮೃತ ಜಾಸ್ತಿ ಬಿಟ್ಟಿದೀವಿ ನಾವು. 270 ಗಿಡ, 3/4 ಎಕರೆಗೆ. ಇದು ಇತ್ರಾಯಿಲ್ ಅಂತ ಅನ್ನ ವೆರೈಟಿ ಒಂದು ಡೋರ್ ಸೆಟ್ 20 kg ಕಾಯಿ ಕಿತ್ತಿದ್ದೀವಿ. 1.5 ವರ್ಷ ಈ ಗಿಡ ಉಣಿಸಿ ಹೂ ಬಿಟ್ಟಿದ ತಕ್ಷಣ ಕಾಯಿ ಸ್ಟಾರ್ಟ್ ಆಗ್ತದೆ. ನೋಡಿ ಇಲ್ಲಿ ವರ್ಷಕ್ಕೆ 2 ಬೆಳೆ, 1 kg 50 ಗ್ರಾಮ್ ಬರ್ತದೆ. 5 ಕಾಯಿ ನೋಡ್ದಾ. ಓವರ್ ಆಗಿ ಕಾಯಿಗಳು ಬಿಟ್ರೆ ಸೈಜ್ ಬರಲ್ಲ. ಗುಣಿ ಹೊಡೆದ್ಬಿಟ್ಟು ನೀರಿಟ್ಬಿಟ್ಟು ಗಿಡ ಉಣಿಸ್ಬಿಟ್ರೆ ಆಗಲ್ಲ. ಮಗು ಸಾಕಿದಾಗ ಸಾಕ್ಬೇಕು. ನಾನು ಒಬ್ಬ ರೈತ, ನಾನು ಇದು ಮಾಡಿದ್ದೀನಿ. ನನಗೂ ಖುಷಿ ಆಗ್ತೈತೆ. ಇವಾಗ ಆಪಲ್ ಹೆಂಗಿರ್ತದೆ ಅಂತ ಅನ್ಕೊಳ್ತಾ ಇದೀವಿ. ನನ್ನ ಹೆಸರು ಶ್ರೀನಿವಾಸ ಅಂತ, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಪೆರಸಂದ್ರ ಗ್ರಾಮ ಪಂಚಾಯತಿ, ಸಾದ್ಲಿ ಟರ್ನಿಂಗ್ ಅಲ್ಲಿ ನಮ್ಮ ತೋಟ ಇರೋದು. ಚಕ್ರಪಾಣಿ ಅವರು ನಮಗೆ ಗಿಡಗಳು ಕೊಟ್ಟರು, ಕ್ಲೀನಾಗಿ ನಮ್ಗೆ ಮಾಹಿತಿ ಕೊಟ್ಟರು. ಅವ್ರು ಹೇಳ್ದಂಗೆ ಮಾಡಿದ್ದೀವಿ. ಹಿಮಾಲಯ ಜಲಪ್ರದೇಶದಿಂದ ನೆಟ್ ಕೂಡ ತಂದು ಕೊಟ್ಟರು ಅವರು. ಅವ್ರು ಹೇಳ್ದಂಗೆ ಔಷಧಿ ಗಿಡ ಎಲ್ಲ ಅವ್ರದ್ದು ಹೇಳ್ದಂಗೆ ನಾವು ಮಾಡಿ ಗಿಡಗಳನ್ನು ಈ ತರ ಮಾಡಿ 1.5 ವರ್ಷ ಆಗೈತೆ ನಮ್ಮ ಗಿಡ ಇದಾಕಿ. ಈ ಗಿಡ ಹಾಕಿ 1.5 ವರ್ಷ ಆಗಿದೆ. ನೀವು ಸೇಬ್ ಬೆಳಿಬೇಕಂತ ಏನಕ್ಕೆ ಅನ್ಕೊಂಡ್ರಿ? ನಾವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ. ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಚಕ್ರಪಾಣಿ ಅವ್ರದ್ದು ಇದ್ರ ಬಂತು. ಅವ್ರ ಮಾಹಿತಿ ತಗೊಂಡು ನಾವು ಗಿಡ ಉಳಿಬೇಕು ಅಂತ ಅವ್ರ ಮಾಹಿತಿ ಕೇಳಿದ್ವಿ. ಕೊಡ್ತೀವಿ ಅಂದ್ರು. ಪಕ್ಕದಲ್ಲೇ ನರ್ಸರಿ ಬೇರೆ ಓಪನ್ ಮಾಡಿದ್ರು. ನಮಗೂ ಒಂಥರ ಧೈರ್ಯ ಬಂತು. ಅವರಿಂದ ನಾವು ಮಾಹಿತಿ ತಗೊಂಡು ಗಿಡಗಳು ಉಳಿಸ್ತೀವಿ. ಇದು ಎಷ್ಟು ಎಕರೆಗೆ ಹಾಕಿದಿರಾ? 3/4 ಎಕರೆಗೆ. ಎಷ್ಟು ಗಿಡ ಹಾಕಿದಿರಾ? 270 ಗಿಡ. 270 ಗಿಡ. ಯಾವ್ಯಾವ ಗಿಡ ಹಾಕಿದಿರಾ ಆಪಲ್ ಅಲ್ಲಿ? ಇದು ಇತ್ರಾಯಿಲ್ ಅಂತ ಅನ್ನ ವೆರೈಟಿ ಒಂದು ಡೋರ್ ಸೆಟ್. ಈಗ 1.5 ವರ್ಷಕ್ಕೆ ಇಷ್ಟೊಂದು ಚೆನ್ನಾಗಿ ಫಸಲು ತಗೊಂಡಿದ್ದೀರಾ ನೀವು? ತಗೊಂಡಿದ್ವಿ. ಈ ಗಿಡಕ್ಕೆ ಏನೆಲ್ಲ ಕೊಟ್ಟಿದ್ದೀರಾ ಸರ್ ಅಣ್ಣ ನೀವು? ಚಕ್ರಪಾಣಿ ಅಣ್ಣ ಅವರು ಕ್ಲೀನಾಗಿ ನಮಗೆ ಮಾಹಿತಿ ಹೇಳ್ತಾ ಇದ್ರು. ಅವ್ರು ಹೇಳ್ದಂಗೆ ತಿಳ್ಕೊಂಡು ನಾವೆಲ್ಲ ಇದು ಮಾಡಿ, ಅವ್ರು ಹೇಳ್ದಂಗೆ ನಾವು ಮಾಹಿತಿ ತಗೊಂಡು ಯೂಟ್ಯೂಬಲ್ಲೇ ನೋಡ್ತಾ ಇದ್ವಿ. ಅವ್ರು ಹೇಳ್ದಂಗೆ ನಾವು ಗ್ರೂಪ್ಗೆ ಇದು ಮಾಡಿದ್ವಿ, ಬ್ಯಾಟ್ ಮಾಡ್ತಾ ಇದ್ರು. ನೋಡಿಕೊಂಡು ನಾವು ಈ ಥರ ಗಿಡಗಳನ್ನು ಬೆಳೆಸಿದ್ದೀವಿ. ಅಂದರೆ ಪ್ರತಿಯೊಂದು ಮಾರ್ಗದರ್ಶನ ಎಲ್ಲ ಅವ್ರ ಕಡೆ ಎಲ್ಲ ಅವರಿಂದಾನೆ ಎಲ್ಲ ಅವರಿಂದಾನೆ. ಪ್ರತಿಯೊಂದು ಹಣ್ಣು ತುಂಬಾ ಚೆನ್ನಾಗಿ ಸೈಜ್ ಬರ್ತಿದ್ದ. ಎಷ್ಟು ಖುಷಿ ಇದೆ ನಿಮ್ಗೆ ಇದು ನೋಡ್ತಾ ಇದ್ರೆ? ಖುಷಿ ಆಗ್ತೈತೆ ನಮ್ಗೆ. ಯಾರ್ಯಾರು ಅಂದ್ರು ಏನಕ್ಕೇನಪ್ಪ ಈ ಗಿಡ ಬರಲ್ಲ, ಇಲ್ಲ ಹಿಮಾಚಲ ಬರೋದು, ಇಲ್ಲಿ ಬರಲ್ಲ ಅಂತ ಹೇಳ್ತಾ ಇದ್ರು. ನಮ್ಗೆ ಎದುರುಗಡೆ ನಮ್ಗೆ ಚಕ್ರಪಾಣಿ ಅಣ್ಣವ್ರು ಇದ್ರು. ನಮ್ಗೆ ಅವ್ರು ಮಾಹಿತಿ ಕೊಡ್ತಾ ಇದ್ರು. ನಮ್ಗೊಂಥರ ಧೈರ್ಯ ಬಂತು. ಯಾವ ಥರ ಬೇಕು ಅವರು ನಮಗೆ ಬಲ ಅವ್ರೈತೆ ಹಿಂದ್ಗಡೆ. ಯಾಕೆ ನಾವು ಭಯ ಬಿದ್ದಬೇಕು ಅಂತ ನಾವು ಮಾಡಿದ್ದೀವಿ. ಎಲ್ಲ ತಗೊಂಡು ಅವ್ರ ಕೈಯಿಂದನೇ ನಾವು ಇದು ಮಾಡ್ತಾ ಇದ್ದೀರಾ. ಇವಾಗ 1.5 ವರ್ಷ ಆಗಿದೆ ಅಂತ ಹೇಳಿದ್ರಿ ನೀವು. ಇದಕ್ಕೆ ಎಷ್ಟು ಕ್ರಾಪ್ ತಗೊಂಡಿದ್ದೀರಾ ಇವಾಗ? ಇಲ್ಲ, ಇದು ಫಸ್ಟ್ ಕ್ರಾಪ್ ಇನ್ನ ಫಸ್ಟ್ ಕ್ರಾಪ್ ತಗೊಂಡಿರೋದು. ಎಷ್ಟು ಕೆಜಿ ವರೆಗೂ ಕಿತ್ತಿದ್ದೀರಾ ಇವಾಗ? 100 kg ಕಿತ್ತಿದ್ದೀವಿ. 100 kg ಕಿತ್ತಿದ್ದೀರಾ? ಸ್ಯಾಂಪಲ್ ಕಿತ್ತಿದೆ 100 kg. ಹೇಗಿದೆ ಹಣ್ಣೆಲ್ಲ? ಟೇಸ್ಟ್, ರುಚಿ ಎಲ್ಲ ಹೇಗಿದೆ? ಟೇಸ್ಟ್ ಸಖತ್ತಾಗೈತೆ. ಕಾಶ್ಮೀರ ಆಪಲ್ಕಂತ ಟೇಸ್ಟ್ ಬರ್ತೈತೆ. ನಮ್ದು ಕಾಶ್ಮೀರ ಆಪಲ್ಗಿಂತ ತುಂಬಾ ಸಖತ್ತಾಗಿದೆ ಟೇಸ್ಟ್. ಅಂದ್ರೆ ನಮ್ಮ ಲೋಕಲ್ ಅಲ್ಲೇ ಕಾಶ್ಮೀರ ಆಪಲ್ಗೆ ಮೀರ್ಸಂಗ್ ಬೆಳಿಬಹುದು. ಈಗ ಯಾವ ಮಾರ್ಕೆಟಿಗೆ ಹಾಕಿದಿರಾ ಹಣ್ಣೆಲ್ಲ? ಇಲ್ಲೇ ಲೋಕಲ್ ಅಲ್ಲೇ ಕೊಡ್ತಾ ಇದ್ವಿ. ಲೋಕಲ್ ಅಲ್ಲೇ ಕೊಡ್ತಾ ಇದ್ವಿ. ಇವಾಗ ಇದೆಲ್ಲ ತಿಂತಾರೋ ಏನ್ ಹೇಳ್ತಾರೆ? ರುಚಿ ಎಲ್ಲ ಚೆನ್ನಾಗೈತೆ ಅಂತ ಇಲ್ಲೇ ಎತ್ಕೊಂಡು ಹೋಗ್ತಾವ್ರಲ್ಲ ಅವ್ರವ್ರು. ರುಚಿ ಚೆನ್ನಾಗೈತೆ, ಟೇಸ್ಟ್ ಚೆನ್ನಾಗೈತೆ ಅಂತ 170 ರೂಪಾಯಿ ಕೊಡ್ತಾ ಇದ್ವಿ. ಇಲ್ಲೇ 170 ರೂಪಾಯಿ ಕೊಡ್ತಾ ಇದ್ದೀರಾ ತೋಟದಲ್ಲೇ? ತೋಟದಲ್ಲೇ 170 ರೂಪಾಯಿ ಕೊಡ್ತಾ ಇದ್ವಿ. ಇನ್ನು ಸ್ಟಾರ್ಟಿಂಗು 1.5 kg ಕಿತ್ತಿದ್ದೀವಿ. ಇನ್ನು ಇವತ್ತು ಕೇಳಬೇಕು ಅಂದಿದ್ದೀವಿ. ಇಲ್ಲ ಇವತ್ತಾಗಲ್ಲ ಅಂದ್ರೆ ನಾಳೆ ಕೇಳ್ತೀವಿ. ಸರ್, ಇಲ್ಲಿರೋ ಆಪಲ್ ಸ್ವಲ್ಪ ಕಲರೇ ಚೇಂಜ್ ಇದೆ, ಮತ್ತೆ ಫಿನಿಶಿಂಗ್ ಬೇರೆ ತರ ಇದೆ. ಇದು ಯಾವ್ದಿದು? ಇದು ಡೋರ್ ಸೆಟ್ ಅಂತ ಪರಾಗ ಪರ್ಶಕ್ಕೆ 100 ಗಿಡಕ್ಕೆ 10 ಗಿಡ ಇದು ಒಂದು ಹಾಕ್ಬೇಕು ಅಂತ. 100 ಗಿಡಕ್ಕೆ 10 ಗಿಡ ಇದಿರ್ಲೇಬೇಕು. ಅದಿದ್ರೆ ಮಾತ್ರ ಆ ರೇಂಜ್ ಫಿನಿಶಿಂಗ್ ಬರೋದು. ಹಾಗಾಗಿ ಇದನ್ನು ತುಂಬಾ ಮಹತ್ವ ಇದೆ. ಪರಾಗಸ್ಪರ್ಶ ಇದ್ರೇನೆ ಇದು. 100 ಗಿಡಕ್ಕೆ 10 ಗಿಡ ಹಾಕ್ಲೇಬೇಕು. ಇದನ್ನು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಬಹುದು. ಇದು ಸ್ಪೀಡ್ ಚೆನ್ನಾಗೈತೆ. ಅದಕ್ಕಿಂತ ಸ್ಪೀಡ್ ಚೆನ್ನಾಗಿದೆ. ಅಣ್ಣ, ಈಗ ಮಾರ್ಕೆಟ್ ಅಲ್ಲಿ ಏನ್ ಬರುತ್ತೋ ಹಣ್ಣು ಅದಕ್ಕಿಂತ ಸೈಜ್ ತುಂಬಾ ಚೆನ್ನಾಗಿದೆ, ಮತ್ತೆ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಷ್ಟು ನೀಟಾಗಿ ಬೆಳೆದಿದ್ದೀರಲ್ಲ ನೀವು, ಮಾರ್ಗದರ್ಶನ ಎಲ್ಲ ಹೇಗೆ ತಗೊಂಡ್ರಿ? ಇವಾಗ ಚಕ್ರಪಾಣಿ ಅವರು ನಮ್ಗೆ ಮಾಹಿತಿ ಹೇಳ್ತಾ ಇದ್ರು. ಅವ್ರು ಹೇಳ್ದಂಗೆ ನಾವು ಮಾಹಿತಿ ಬೆಳಿತೀವಿ. ಎಲ್ಲೆಲ್ಲ ತೋಟಗಳೆಲ್ಲ ನೋಡಿದ್ವಿ. ಈ ತರ ಫಿನಿಶಿಂಗ್ ಇಲ್ಲ. ನಾವು ನೋಡ್ಕೊಂಡು ಬಂದಿದ್ದೀವಿ. ನಾವು ರೈತರೇ. ಅವ್ರ ಮಾಹಿತಿ ತಗೊಂಡು ನಾವು ಅವ್ರು ಹೇಳ್ದಂಗೆ ನಾವು ಎಲ್ಲ ಔಷಧಿಗಳು ಸಿಂಪಡಣೆ ಮಾಡಿದ್ದೀವಿ. ನಾವು ಆ ತರ ಏನು ಇದು ಮಾಡಿಲ್ಲ. ನಾವು ಬೇರೆ ಬೇರೆ ತೋಟಗಳೆಲ್ಲ ನೋಡಿದ್ವಿ. ಈ ತರ ಕಲರು ಇಲ್ಲ, ಈ ತರ ಸೈನಿಂಗು ಇಲ್ಲ. ಸೈಜು 250-300 ಗ್ರಾಮ್ ಬಂದೈತೆ. ಸೈಜ್ ಅಷ್ಟು ಬಂದಿದೆ. 250-300 ಗ್ರಾಮ್. ಈಗ ಬೇರೆ ರೈತರೆಲ್ಲ ಬಂದು ನೋಡ್ತಾ ಇದಾರೆ ನಿಮ್ ತೋಟ? ಇಲ್ಲ, ನೋಡ್ಕೊಂಡು ಹೋಗ್ತಾವ್ರೆ. ನಾವು ಆಗಲ್ಲ ಅಂತ ಇದ್ರಲ್ಲ,
ಈ ಕಡೆ ಬಂದೈತೆ ನಾವು ಹಾಕ್ಬೇಕು ನಮ್ಗೆ ಮಾಹಿತಿ ಕೊಡ್ರಿ ಅಂತ ಕೇಳ್ತಾವ್ರೆ. ಹಾ. ನೋಡ್ಕೊಂಡು ಹೋಗ್ತಾವ್ರೆ, ಕಾಯಿಗಳು ತಿಂದು ಕಾಯಿಗಳು ಎತ್ಕೊಂಡು ಹೋಗ್ತಾವ್ರೆ. ಇಲ್ಲೇ ಕಿತ್ಕೊಂಡು ಎಲ್ಲ ನೋಡ್ಕೊಂಡು ಹೋಗ್ತಾರೆ. ನೋಡ್ಕೊಂಡು ಹೋಗ್ತಾವ್ರೆ. ನೀವು ಅವ್ರಿಗೆಲ್ಲ ಹೇಳ್ತಿದ್ದೀರಾ ಹೇಳ್ತಾ ಇದ್ದೀವಿ ನಾವು ಮಾಡ್ಬೋದು ಅಂತ ಹೇಳಿದೀವಿ ನಾವು. ಈಗ ನಿಮ್ಮ ಫ್ಯಾಮಿಲಿ ಮನೇಲೆಲ್ಲ ಏನ್ ಹೇಳ್ತಾರೆ? ಸೇಬ್ ಅಂದ್ರೆ ಬೇಡ, ಸುಮ್ನೆ ಆ ಕಡೆ ಬೆಳೆಯ ಜಾಸ್ತಿ, ಇಲ್ಲಿ ಬೆಳೆಯಲ್ಲ, ಸುಮ್ನೆ ನಮ್ಮವ್ರಿಗೆ ಆತರ ಏನು ಇಂಟ್ರೆಸ್ಟೇ ಇಲ್ಲ. ನೀವೇನಾದ್ರೂ ಮಾಡ್ಬೋದು, ನಿಮ್ ಖುಷಿ ಅಂತಾರೆ ನಮ್ಮವ್ರು ಮನೆಗೆಲ್ಲ. ನಿಮ್ ಖುಷಿ, ನೀವೇನಾದ್ರೂ ಮಾಡಿ. ಅವ್ರಿಗೂ ಒಂಥರ ಖುಷಿ ಬೀಳ್ತಾವ್ರೆ. ಇವಾಗ ಕಾಯಿ ಬಂದಾಗ ಅವರು ಖುಷಿ ಬೀಳ್ತಾವ್ರೆ. ಸರಿ, ಇದು ವೈಟ್ ಗ್ರೀನ್ ಶೇಡ್ ನೆಟ್ ಹಾಕಿದ್ರಲ್ಲ ನೀವು ಇವಾಗ, ಇದು ಹಾಕಿರೋದ್ರಿಂದ ಊಜಿ ಹುಳ ಯಾವ ರೀತಿ ಎಲ್ಲ ಕಮ್ಮಿ ಆಗಿದೆ? ಊಜಿ ಇಲ್ಲ, ಟ್ರಿಪ್ಸ್ ಬರಲ್ಲ, ಕಾಯಿ ಚೆನ್ನಾಗಿ ಸೈನಿಗೆ ಚೆನ್ನಾಗಿ ಬರ್ತದೆ, ಸೈಜು ಸಖತ್ತಾಗಿ ಬರ್ತೈತೆ. ಹೌದೌದು. ಅಂದ್ರೆ ಇದು ಹಾಕೋದ್ರಿಂದ ತುಂಬಾ ಚೆನ್ನಾಗೈತೆ. ಗಿಡಕ್ಕೂ ಹಾಕ್ಬೋದು ಅಂದ್ರು. ನಾವು ಆತರ ಚಕ್ರಪಾಣಿ ಅವ್ನು ಕೇಳ್ದೆ, ಅಣ್ಣವ್ರು ನಿನ್ಗೆ ಯಾವ ತರ ಬೇಕು ಮಾಡ್ಬೋದು ಅಂದ್ರು. ನಾನು ಎಲ್ಲ ಫುಲ್ ಸೇಲ್ ನೆಟ್ ಹಾಕ್ತೀನಿ ಅಂದ್ರು. ಅವರಿಂದನೇ ಆ ಕಡೆಯಿಂದ ತರಿಸಿ ಅವರೇನೆ ನಮ್ಗೆ ಈ ತರ ಮಾಹಿತಿ ಕೊಟ್ರು. ನಾನು ರೆಡಿಯಾಗಿ ಮಾಡಿದ್ದೀರಾ? ಇದು ಗೊಬ್ಬರ ಎಲ್ಲ ಏನೆಲ್ಲ ಹಾಕಿದೀರಾ? ಏನೇನ್ ಗೊಬ್ಬರ? ತಿಪ್ಪೆ ಗೊಬ್ಬರ ಹಾಕಿದ್ದೀವಿ. ಚಕ್ರಪಾಣಿ ಅಣ್ಣವರು ಯಾವ್ದಾವ್ದು ಅವರೆಲ್ಲ ಗೈಡೆನ್ಸ್ ಕೊಡ್ತಾ ಇದ್ರಲ್ಲ, ಅವ್ರು ಹೇಳ್ದಂಗೆ ನಾವು ತಂದು ಹಾಕಿದ್ವಿ. ಅವರಿಂದಾನೆ. ನೀರು ಎಷ್ಟು ದಿನಕ್ಕೊಂದ್ಸಲ ಬಿಡ್ತೀರಾ? ನೀರು 2 ದಿನ ಬಿಟ್ಟು ದಿನ ಬಿಡ್ತಾ ಇದ್ವಿ ನಾವು. ದಿನ ಬಿಟ್ಟು ಜಾಸ್ತಿನೂ ಕಮ್ಮಿ, ಓವರ್ ಆಗಿ ಬಿಡಬಾರ್ದು. ಲೈಟ್ ಆಗಿ ದಿನ ಬಿಟ್ಟು ದಿನ ಬಿಡ್ತಾ ಇದ್ವಿ. 2 ಅವರ್ ಬಿಡ್ತಾ ಇದ್ವಿ ನಾವು. ಆರ್ಗ್ಯಾನಿಕ್ ಎಲ್ಲ ಬೆಳೆದಿರೋದಿದೆಲ್ಲ ಆರ್ಗ್ಯಾನಿಕ್ ಜೀವಾಮೃತ ಜಾಸ್ತಿ ಬಿಟ್ಟಿದ್ವಿ ನಾವು. ಜೀವಾಮೃತ ಜಾಸ್ತಿ, ಗಿಡ ಉಣ್ಸಾಗ್ಲಿಂದ ಜೀವಾಮೃತ ಜಾಸ್ತಿ ಬಿಟ್ಟಿದ್ದೀರಾ ಅಣ್ಣ? ಈಗ ಪ್ರತಿಯೊಂದೂ ಕೂಡ ಸೈಜು ತುಂಬಾ ಚೆನ್ನಾಗಿ ಬಂದಿದೆಯಲ್ಲ, ಯಾವ ರೀತಿ ನೀವು ಇದನ್ನ ಮೇಂಟೈನ್ ಮಾಡಿದೀರಾ? ಯಾವ ಥರ ಅಂದರೆ, ಇವಾಗ ಜಾಸ್ತಿ ಓವರ್ ಆಗಿ ಕಾಯಿಗಳು ಬಿಟ್ಟರೆ ಸೈಜ್ ಬರಲ್ಲ. ರೆಂಬೆಗೆ 1-2 3 ಕಾಯಿ 4 ಕಾಯಿ ಬಿಟ್ಟರೆ ಸಾಕು. ನೋಡಿ ಕೆಳಗಡೆ ನಾವು ಒಂದೇ 2 ಕಾಯಿ ಬಿಟ್ಟಿದ್ವಿ, ಎಷ್ಟು ಸೈಜ್ ಬಂದೈತೆ. ಮೇಲ್ಗಡೆ ಕಮ್ಮಿ ಜಾಸ್ತಿ ಐತೆ, ಕಮ್ಮಿ ಇದಾಗ್ತೈತೆ. ಇದರಲ್ಲಿ ಏನೇನು ಬೇರೆ ಇದೇನಿಲ್ಲ. ಜಾಸ್ತಿ ಕಾಯಿಗಳು ಜಾಸ್ತಿ ಸಂಖ್ಯೆ ಬಿಟ್ಟರೆ ಸೈಜ್ ಬರಲ್ಲ. ಲೈಟಾಗಿ ಬಿಟ್ಕೊಂಡ್ರೆ ಸೈಜ್ ಚೆನ್ನಾಗಿ ಬರ್ತೈತೆ. ಅಂದ್ರೆ ಮಾರ್ಕೆಟಲ್ಲೂ ಚೆನ್ನಾಗಿ ಮೂವ್ ಆಗುತ್ತೆ. ಮಾರ್ಕೆಟ್ಗೆ ಹೋದ್ರೂ ಸೈಜ್ ನೋಡಿದ್ರು ಎಲ್ಲ ಖುಷಿ ಬೀಳ್ತಾರೆ. ಇವಾಗ 1-2 ಗಿಡ ಆದ್ರೆ ಸೈಜ್ ಬಂದಿದೆ ಅಂತ ಹೇಳ್ಬೋದು. ಪ್ರತಿ ಗಿಡದಲ್ಲೂ ಸೈಜ್ ಸೇಮ್ ಬಂದಿದ್ಯಾ? ಪ್ರತಿ ಗಿಡದಲ್ಲಿ ನೀನು ಯಾವ ಗಿಡದಲ್ಲಿ ನೋಡ್ಕೋ, ಈ ಕಡೆ ನೋಡು, ಯಾವ ಗಿಡದಲ್ಲಿ ಒಂದೇ ಗಿಡದಲ್ಲೆಲ್ಲ ಪ್ರತಿಯೊಂದು ಗಿಡದಲ್ಲಿ ಜಾಸ್ತಿ ಬಿಟ್ಟರೆ ಕಮ್ಮಿ ಬರ್ತದೆ ಸೈಜು. ನಾವು ಲೈಟಾಗಿ ಬಿಟ್ಕೊಂಡಿದ್ವಿ, ಸೈಜ್ ಓವರ್ ಆಗಿ ಬಂದೈತೆ. ಮ್ಯಾಕ್ಸಿಮಮ್ ಅಂದ್ರೆ 10 kg ಬಂದೈತೆ ಒಂದು ಗಿಡಕ್ಕೆ. 10 kg ಬಂದಿದೆ. ನಾವು ದೊಡ್ಡ ಅದು ಕಿತ್ತಾಕಿದ್ದೀವಿ ಒಂದು ಸರ್ತಿ. ನೋಡಿ ಯಾವ ತರ, ಈ ಕಡೆ ನೋಡು, ಈ ಕಡೆ ಬಿಡು, ಈ ಕಡೆ ನೋಡು, ನಿನ್ನ ಹಿಂದ್ಗಡೆ ನೋಡು, ಯಾವ್ದು ಆ ಕಡೆ ಹಂಗೆ ಎದುರುಗಡೆ ತೋರಿಸು. ಯಾವ ಗಿಡದಲ್ಲಿ ಆದ್ರೂ ಇದೇ ಕಾಯಿ ಬರೋದು. ಯಾವ ಗಿಡದಲ್ಲಾದ್ರೂ ಒಂದೇ ಗಿಡದಲ್ಲಿ ಒಂಥರ ನೋಡಿದ್ಸಲ್ಲ ನಾವು. ಸೈಜ್ ಯಾವ ತರ ಐತೆ ನೋಡು. ಹೌದೌದು, ಸೈಜ್ ಅಂತೂ ತುಂಬಾ ಸಖತ್ತಾಗಿದೆ. 250 ಗ್ರಾಮಿಂದ 300 ಗ್ರಾಮ್ ನೋಡ್ದಾ? ನಿಮ್ಗೆ ಯಾವ ತರ ಯಾವ ಕಾಯಿ ಆದ್ರೂ ನೋಡ್ಲಿ. ಈ ಕಾಯಿ ಒಂದೇ ಅಂತಲ್ಲ, ಆ ಹಿಂದ್ಗಡೆ ನೋಡು, ಮುಂದ್ಗಡೆ ನೋಡು, ಯಾವ ಗಿಡದಲ್ಲಿ ನೋಡಿದ್ರು ಸೇಮ್ ಇದೇ ಸೈಜ್. ಆದ್ರೂ ಸರ್ತಿ ಒಂದು ಕೋಟ ಕಿತ್ತಿದೀವಿ ನಾವು. ಅದ್ರ ಕಲರ್ ಮಾತ್ರ ತುಂಬಾ ಸೂಪರ್ ಆಗಿದೆ. ಕಲರ್ ಸಖತ್ತಾಗಿ ಬರ್ತದೆ. ಸೇಮ್ ನಾವೇನು ಕಾಶ್ಮೀರದಲ್ಲೆಲ್ಲ ಇಲ್ಲಿನ ನಾವು ಏನು ಮಣ್ಣು ಪರೀಕ್ಷೆ ಮಾಡಿಲ್ಲ. ನಾವು ಯಾರನ್ನು ಇದು ಮಾಡಿಕೊಳ್ಳ. ಚಕ್ರಪಾಣಿ ಅಣ್ಣವ್ರು ನಾವು ಕೇಳಿದ್ವಿ, ಅವ್ರು ಮಾಹಿತಿ ಕೊಟ್ಟರು. ಅವ್ರ ಮಾಹಿತಿ ಪ್ರಕಾರದಾಗ ನಾವು ಗಿಡಗಳೆಲ್ಲ ತಂದು ನಾಟಿದ್ದೀವಿ. ಅವ್ರು ಹೇಳ್ದಂಗೆ ನಾವು ಇದು ಮಾಡ್ತಾ ಇದ್ದೀವಿ. ಈಗ ಕೃಷಿ ಇಲಾಖೆ ಅವರು ಯಾರು ಇಲ್ಲಿ ತಲೆಗೆ ಹಾಕಿಲ್ಲ ಯಾರನ್ನು. ನಮ್ಗೆ ಮೇನ್ ಚಕ್ರಪಾಣಿ ಅಣ್ಣವ್ರು ನಮ್ಗೆ ಮಾಹಿತಿ ಕೊಟ್ಟಿದ್ದು. ರೈತರು ಯಾರಾದ್ರೂ ಎತ್ಕೊಂಡು ಹೋದ್ರು ಸಹ ಖುಷಿಯಾಗಿ ಮಾಡ್ಬೋದು. ನಾವು ಚಕ್ರಪಾಣಿ ಸರ್ಕಾರದಿಂದ ಸಸಿ ತಗೊಂಡು ಈ ತರ ಒಂದು ತೋಟ ಡೆವಲಪ್ಮೆಂಟ್ ಮಾಡೋರು ನೀವೇನ್ ಹೇಳ್ತೀರಾ? ನಾವು ರೈತರಿಗೆ ಅವ್ರು ಖುಷಿಯಾಗಿ ಎತ್ಕೊಂಡು ಹೋಗ್ಬೋದು. ಅವ್ರ ಹತ್ರ ಮಾಹಿತಿ ತಗೊಂಡು ಎತ್ಕೊಂಡು ಹೋಗ್ಬೇಕು. ರೈತರು ಎತ್ಕೊಂಡು ಹೋಗ್ಬೇಕು, ಉಣಿಸ್ಬೇಕು ಅಂದ್ರೆ ಅವ್ರ ಹತ್ರ ಮಾಹಿತಿ ತಗೊಂಡು ಎತ್ಕೊಂಡು ಹೋಗ್ಬೋದು. ಕುಣಿ ಹೊಡೆದ್ಬಿಟ್ಟು ನೀರಿಟ್ಬಿಟ್ಟು ಗಿಡ ಉಣಿಸ್ಬಿಟ್ರೆ ಆಗಲ್ಲ. ಅದು ಅವ್ರ ಹತ್ರ ಮಾಹಿತಿ ತಗೊಂಡ್ರೇನೆ ನಮ್ಗೇನಾದ್ರೂ ಗಿಡ ಮುಂದೆ ಬರಬೇಕು. ಅಂದ್ರೆ ನಾವು ಉಣಿಸಿದ್ದೀವಿ ಬಿಟ್ರೆ ಅಂದ್ರೆ ಏನು ಪ್ರಯೋಜನ ಇರಲ್ಲ. ಅವ್ರ ಹತ್ರ ಮಾಹಿತಿ ಮೇಯ್ನು. ಅವ್ರ ಹತ್ರ ಮಾಹಿತಿ ತಗೋಬೇಕು. ಗಿಡ ಉಣಿಸ್ದಾಗ್ಲಿಂದ ಕಾಯಿ ಬರೋವರೆಗೂ ಅವ್ರ ಹತ್ರ ತಗೊಳ್ತಾ ಇರ್ಬೇಕು. ತಿಂಗಳು ಅವ್ರು ಕೊಡ್ತಾ ಇರ್ತಾರೆ. ಏನ್ ಬೇಕು ಅದು ಖುಷಿಯಾಗಿ ಎತ್ಕೊಂಡು ಉಣ್ಬೋದು. ನಾನು ಒಬ್ಬ ರೈತ, ನಾನು ಇದು ಮಾಡಿದ್ದೀನಿ. ನನಗೂ ಖುಷಿ ಆಗ್ತೈತೆ. ಇವಾಗ ನನಗೂ ಸಾಕಪ್ಪ, ನನ್ನ ಲೈಫಲ್ಲೇ ನಾನು ನೋಡಿದ್ದೀನಿ, ಸಾಕು. ಇನ್ನು ಮುಂದೆ ನಮ್ಮ ಮಕ್ಕಳಿದ್ದಾರೆ, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮಗೂ ಖುಷಿ ಆಗ್ತೈತೆ. ಏನು ಕಾಶ್ಮೀರದಲ್ಲೇ ಹೋಗಿ ನೋಡಬೇಕು, ತಿನ್ಬೇಕು ಅಂತ ನಮ್ಮ ಚಿಕ್ಕ ಮಕ್ಕಳಿದ್ದಾಗ ಆಪಲ್ ಹೆಂಗಿರ್ತದೆ ಅಂತ ಅನ್ಕೊಳ್ತಾ ಇದ್ವಿ. ಇವಾಗ ನನಗೆ ಒಂಥರ ಚಕ್ರಪಾಣಿ ಅವ್ರು ನನಗೆ ಗೈಡೆನ್ಸ್ ಕೊಟ್ಟರು. ಅವ್ರ ಧೈರ್ಯದಿಂದ ನಾನು ಮಾಡಿದ್ದೀನಿ. ನಾನು ಗಿಡ ಉಣಿಸೆ ಕಾಯಿ ಬಂದೈತೆ, ಸಾಕು. ನಮ್ಗೆ ಖುಷಿ ಆಗೈತೆ. ಯಾರಾದ್ರೂ ರೈತರು ಎತ್ಕೊಂಡು ಹೋಗೋರು ಧೈರ್ಯವಾಗಿ ಎತ್ಕೋಬಹುದು. ಅಂದ್ರೆ ಒಂದ್ ಗಿಡನೂ ವೇಸ್ಟ್ ಆಗಿಲ್ಲ. ಇಲ್ಲ 270 ಗಿಡ ಉಳಿಸಿದ್ವಿ. 270 ಗಿಡದಲ್ಲಿ ಒಂದು ಗಿಡ ಹೋಗಿಲ್ಲ. ಒಂದು ಗಿಡ ಹೋಗಿಲ್ಲ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರಲ್ಲ ಮಾಹಿತಿ, ಆ ತರ ನಾವು ಗೈಡೆನ್ಸ್ ತಗೊಂಡು ಅವ್ರ ಹತ್ರ ನಾವು ಮಾಡಿರೋದು.
ಗಿಡ ಉಣಿಸ್ದಿರಲ್ಲ ಮುಖ್ಯ, ಮಗು ಸಾಕಿದಾಗ ಸಾಕ್ಬೇಕು, ಅದು ಮುಖ್ಯ. ಅದು ಮುಖ್ಯ. ಸರ್ ಗಿಡ ತುಂಬಾ ಸಖತ್ತಾಗಿ ಬಂದಿದೆ. ಇದ್ರಲ್ಲಿ ಎಷ್ಟು ಕೆಜಿ ಕಾಯಿ ತೆಗ್ದಿದ್ದೀರಾ? 20 kg ಕಾಯಿ ಕಿತ್ತಿದ್ದೀವಿ. 1.5 ವರ್ಷ ಈ ಗಿಡ ಉಣಿಸಿ ಇವಾಗ ಅದು ಕಿತ್ತಾಕಿದ್ದೀವಿ ನೋಡಿ. ಆದ್ರೂ ಸಹ ಏನು ಈ ಗಿಡ ಬರಬೇಕು ಅಂದ್ರೆ 1.5 ವರ್ಷಕ್ಕೆ ಈ ತರ ಗೈಡೆನ್ಸ್ ಕೊಡ್ಬೇಕು ಅಂದ್ರೆ ಅವ್ರ ನಮ್ಗೆ ಎಷ್ಟೊಂದು ತರ ಗೈಡೆನ್ಸ್ ಕೊಟ್ಟಿರ್ತಾರೆ. 1.5 ವರ್ಷ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ಲ. 1.5 ವರ್ಷ ಇವಾಗ 10 ಅಡಿ 15 ಅಡಿ 10 ಅಡಿ ಐತೆ ಗಿಡ. ಇದು 1.5 ವರ್ಷ ಈ ಗಿಡ ಉಳಿಸಿರೋದು. ತುಂಬಾ ತುಂಬಾ ಸಖತ್ತಾಗಿ ಬೆಳೆದಿದ್ದೀರಾ. ಒಂದೇ ಗಿಡ ನೋಡೋರಲ್ಲ, ಗಿಡನೂ ಇದೇ ತರ ಐತೆ. ಗಿಡನೂ ಹಿಂಗೆ ಐತೆ. 1.5 ವರ್ಷ ಇದು ಒಂದು 20 kg ಇಂದ ಕಿತ್ತಾಕಿದ್ದೀವಿ. ಇವಾಗ ಇನ್ನ ಸ್ವಲ್ಪ ಇನ್ನ ಐತೆ. ನೋಡ. ಯಾವ ಕಡೆಯಿಂದ ನೀನು ಯಾವ ಕಡೆಯಿಂದ ನೋಡಿ ಏನೊಂದು ಕಾಣಿಸ್ತವೆ. ಹೌದು, ಎಲ್ಲಿಂದ ನೋಡಿದ್ರು ಯಾವ ಕಡೆಯಿಂದ ನೀನು ನೋಡಿದ್ರು ಕಾಣಿಸ್ತವೆ ಕಾಯಿಗಳು. ಒಂದೇ ಜಾಗದಲ್ಲಿ ಅಲ್ಲ. ಈ ಕಡೆ ನೋಡು, ಈ ಒಳಗಡೆ ನೋಡು, ಅಲ್ಲೇ ಬಾಟಮ್ ಅಲ್ಲಿ ಎಷ್ಟಪ್ಪ ಐತೆ. ಹೌದೌದು, ಇಲ್ಲಿ ಎಷ್ಟಪ್ಪ ಐತಿದು ನೋಡ್ದಾ. ಇಷ್ಟು ಫಿನಿಶಿಂಗ್ ಬಂದ್ರೆ ಸಾಕಲ್ಲ. ಸಾಕು ಬೇಜಾನಾಯ್ತು. ಅವರೇ ಬರ್ತಾರೆ, ಅವರೇ ತಗೊಂತಾರೆ, ಅವರೇ ಹೋಗ್ತಾರೆ. ಇದು ಈ ಗಿಡ ಯಾವ ಸೈಜಲ್ಲಿ ಐತಿ, ಯಾವ ತರ ಐತೆ ಗಿಡ. ಅಂದ್ರೆ ಈ ತರ ನೀವು ಕ್ವಾಲಿಟಿ ಬೆಳೆದ್ರೆ ಅವರೇ ಇಲ್ಲಿಗೆ ಬರ್ತಾರೆ, ನೀವೆಲ್ಲಿ ಹೋಗೋದ್ ಬೇಕಾಗಿ? ನಾವೆಲ್ಲಿ ಹೋಗಂಗಿಲ್ಲ, ಇಲ್ಲೇ ಬರ್ತಾವ್ರು ಕೇಳ್ತಾವ್ರೆ, ನಮ್ಗೊಂದು 5 kg ಕೊಡು, ನಮ್ಗೊಂದು 2 kg ಕೊಡು, ಎತ್ಕೊಂಡು ಹೋಗ್ತಾವ್ರೆ. ಇಲ್ಲ ಚಿಲ್ಲರೆ ನಾವು ಕೊಡ್ತಾ ಇದ್ದೀವಿ. ಹೌದು, ಅಂದ್ರೆ ತುಂಬಾ ಚೆನ್ನಾಗಿ ನೀವ್ ಹೇಳ್ದಂಗೆ ತುಂಬಾ ಚೆನ್ನಾಗಿ ಸಾಕಿದೀವಿ ಜಾಸ್ತಿ ಸಾಕಿ ಬೆಳೆಸಿರೋದ್ರಿಂದ ಈ ಫಸ್ಟ್ ನಿಮ್ಗೆ ಸಿಕ್ಕಿದೆ. ನಾ ಫಸ್ಟ್ ಕ್ರಾಪ್ ಇದು. 1.5 ವರ್ಷ ಆಗೈತೆ ನಮ್ ಗಿಡ ಉಳಿಸಿ. ಮೊದಲನೇ ಕ್ರಾಪಿಗೆ ಎಷ್ಟು ಚೆನ್ನಾಗಿ ಬಂದಿದೆ. 2ನೇ ಕ್ರಾಪಿಗೆ ನೀವು ಡಬಲ್ ತಗೋಬೋದಲ್ಲ. ಹೆಂಗ ದೇವ್ರ ದಯ ಎಲ್ಲ. ಎಲ್ಲ ಚಕ್ರಪಾಣಿ ಅಣ್ಣ ಅವ್ರದೇ ನಮ್ಗೆ ಆಶೀರ್ವಾದ. ಅವ್ರ ಧೈರ್ಯದಿಂದ ನಾವು ಈ ತರ ಉಳಿಸಿರೋದನ್ನು ಅವ್ರದೇ ಖುಷಿ ಆಗ್ತೈತೆ ನಮ್ಗೆ. ಸರ್, ಇವಾಗ ಒಳ್ಳೆ ಕಾಯಿ ಬಂದಿದೆ, ಒಂದ್ಸಲ ಕಟಾವು ಮಾಡಿದೀರಾ, ಅದ್ರ ಜೊತೆಗೇನೆ ಹೂವನು ಆಲ್ರೆಡಿ ಬರ್ತಿದೆ. ಈಗ ಮತ್ತೆ ಇದು ಹೂವು ಬಿಟ್ಟದು ಮತ್ತೆ ಕಾಯಿ ಬಿಡುತ್ತೆ. ಇವಾಗ ಹೂವು ಬಿಟ್ಟಿದ ತಕ್ಷಣ ಕಾಯಿ ಸ್ಟಾರ್ಟ್ ಆಗ್ತದೆ ನೋಡಿ. ಇಲ್ಲಿ ಇನ್ನು 3 ತಿಂಗಳು ಗ್ಯಾಪ್, 4 ತಿಂಗಳು ಗ್ಯಾಪ್ ಬಿಟ್ಕೊಟ್ರೆ ತಿರ್ಗಿ ಕಾಯಿ ಸ್ಟಾರ್ಟ್ ಆಗ್ತದೆ. 6 ತಿಂಗಳಿಗೆಲ್ಲ ನಾನು ಅಂದ್ರೆ ವರ್ಷಕ್ಕೆ ಎಷ್ಟು? 2 ಬೆಳೆ ನೋಡಿ. ನಮ್ದು ಈಗ ಇಲ್ಲಿ ಹೂವು ಬಂದೈತೆ. ಇಲ್ಲಿ ನೋಡಿ ಇವೆಲ್ಲ ಕಾಯಿಗಳೈತೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಸಣ್ಣ ಕಾಯಿಗಳು ನೋಡಿ. ಇಲ್ಲಿ ಈಗ ಇಲ್ಲಿ ನೋಡು ನೋಡ್ದ. 6 ತಿಂಗಳಿಗೆ ವರ್ಷಕ್ಕೆ 2 ಬೆಳೆ ನೋಡಿ. ಇವೆಲ್ಲ ಕಾಯಿಗಳು ಬಂದೈತೆ ನೋಡಿ. ಕಾಯಿಗಳು ಇಲ್ಲಿ ಸಂಖ್ಯೆ ನೋಡಿ. ಇಲ್ಲಿ ದಾರ ಹಾಕಿದೀವಲ್ಲ, ದಾರ ಹಾಕಿದ್ವಿ. ಇದ್ರ ಪಕ್ಕದಲ್ಲೆಲ್ಲ ನೋಡಿ ಇವೆಲ್ಲ ಹೂವು ಸ್ಟಾರ್ಟ್ ಆಗ್ತದೆ ಈಗ. ಇಲ್ಲಿ ನೀವು ಸಸಿ ಆಯ್ಕೆ ಯಾವ ರೀತಿ ಮಾಡಿದ್ರಿ? ಅದಾದ್ಮೇಲೆ ಒಂದು ಸಸಿಗೆ ಎಷ್ಟು ಬಿತ್ತು ಅಮೌಂಟ್? ಇವಾಗ ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ. ಚಕ್ರಪಾಣಿ ಅಣ್ಣವ್ರದ್ದು ಯೂಟ್ಯೂಬ್ ಇದು ಮಾಡಿದ್ರು. ನೋಡಿ ಕೇಳಿದ್ವಿ ನಾವು, ಅಣ್ಣ ನಮಗೆ ಗಿಡ ಬೇಕು ಹೆಂಗಣ್ಣ ಅಂತ ಕೇಳಿದ್ವಿ. ಅವರು ಕೊಡ್ತೀವಿ ಅಂದರು. ಅಣ್ಣ ಏನಾರ ರೇಟ್ ಹೋದರೆ ಅವರು 250 ರೂಪಾಯಿ ರೇಟ್ ಹೇಳಿದ್ರು. ಏನು ಕಮ್ಮಿ ಏನು ಹೇಳಿಲ್ಲ. ಅಂದರೆ ಏನೋ ಕೊಡೋವಾಗ ಎಷ್ಟು ಕಮ್ಮಿ ಕೊಡ್ರಿ ಅಂದರು. 250 ರೂಪಾಯಿ ಗೈಡೆನ್ಸ್ ಕೊಟ್ಟರು. ನಾವು ತಿರುಗಿ ತಗೊಂಡು ಬಂದು ಉಣಿಸಿದ್ದೀವಿ. ಇನ್ನು ಪಕ್ಕದಲ್ಲಿ ಇನ್ನೂ ಜಮೀನು ಐತೆ, ಇನ್ನು ಉಣ್ಬೇಕು ಅಂತ. ಯಾವುದು M1 ಅಂತ ಬಂದೈತೆ ಇವಾಗ ಗಿಡ. ಅದು ಹೇಳ ಅಂದ್ರೆ ಅದು ಏನೋ ರೇಟ್ ಜಾಸ್ತಿ ಹೇಳ್ತಾವ್ರೆ. ಆಯ್ತೇನೋ ನಮ್ಗೇನೋ ಕನ್ಸ್ಟ್ರಕ್ಷನ್ ಮಾಡೋಣ ಅಂತ ಹೇಳಿದ್ದೀವಿ. ಆಯ್ತು, ಅದು ಉಣ್ಬೇಕು. ಅದು ಸಖತ್ತಾಗಿ ಬಂದೈತೆ. ಅಲ್ಲಿ ಮನೆ ನೋಡಿದೆ ಅವ್ರು ತೋಟದಾಗ ಸಖತ್ತಾಗಿ ಬಂದೈತೆ. ನಾವು ಇನ್ನೂ ಜಾಗ ಐತೆ ಮಾಡಬೇಕು ಅಂತ ಆಸೆ ಬಿದ್ದೈತೆ. ಇವಾಗ ಏನೋ ನೋಡಿದೆ, ಇದು 250 ರೂಪಾಯಿ ಬಿತ್ತು ಗಿಡ. ಈಗ ಖುಷಿ ಆಗೈತೆ. ಇನ್ನೂ ಒಂದು ಎಕರೆ ಮಾಡಬೇಕು ಅಂತ ಆಸೆ ಬಂದೈತೆ. ನೆಕ್ಸ್ಟ್ ಇನ್ನೂ M1 ಮಾಡ್ತಿದ್ದೀರಾ? M1 ಮಾಡಬೇಕು ಅಂತ ಆಸೆ ಇದೈತೆ. ಅಣ್ಣ, ಈಗ ಆಪಲ್ ಜೊತೆಗೆ ಬೇರೆ ಏನೆಲ್ಲ ಬೆಳೆದಿದ್ದೀರಾ? ನಾವು ಕಳೆಕಾಯಿ ಹಾಕಿದ್ದೀವಿ, ಅದು ಕಿತ್ತಾಕ್ತಿವಿ. ಹೂವು ಹಾಕಿದ್ದೀವಿ, ಅದೂ ಆಗೋಯ್ತು. ಇವಾಗ ಚೇಪೆ ಗಿಡ ಒಂದು 300 ಚೇಪೆ ಗಿಡ ಕೇಳಿದ್ವಿ ಅಣ್ಣ ಹೆಂಗಣ್ಣ ಅಂತ. ಹಾಕ್ಬೋದು ಅಂದರು. ಒಂದು 300 ಚೇಪೆ ಗಿಡ ಹಾಕಿದ್ದೀವಿ. ಅದು ಇವಾಗ ವೈಟ್ ತೇವನ್ ಅದು ಕಾಯಿಗಳು ಸ್ಟಾರ್ಟ್ ಆಗ್ತೈತೆ. ಇವಾಗ ಅದನ್ನು ಬಿಟ್ಟೈತೆ. ಎಲ್ಲೋ ಒಂದು ಜಾಗದಲ್ಲಿ ಬಿಟ್ಟೈತೆ. ಇಲ್ಲಿ ನೋಡ್ಬ. ಇವಾಗ ನಾವು ನೋಡೋಣ ಸ್ಯಾಂಪಲ್ ಯಾವ ಥರ ಬರ್ತದೆ ಅಂತ ನಾವು ಕಾಯಿ ಬಿಟ್ಟಿದ್ದೀವಿ. ಅದೊಂದು ಕಾಯಿ ಬಂದೈತೆ. ನಮಗೊಂಥರ ಖುಷಿ ಆಯಿತು. ಇನ್ನೇನು 2 ತಿಂಗಳು 3 ತಿಂಗಳಿಗೆ ಕಾಯಿ ಬಿಡ್ಬೋದು. ನೋಡಿದು ಸ್ಟಾರ್ಟಿಂಗ್ ಇನ್ನೂ ಹೊಸ ಫಸ್ಟ್ ಕ್ರಾಪ್ ಈ ಕಾಯಿ. ಫಸ್ಟ್ ಕ್ರಾಪ್ ಈ ಕಾಯಿ ಇದೆ. ಎಷ್ಟು ಚೆನ್ನಾಗಿ ಬಂದಿದೆ. ಇದೆ. ಇನ್ನು ಒಂದೇ ಕಾಯಿ ಬಿಟ್ಟಿರೋದು ನೋಡೋಣ ಅಂತ. ನೋಡಿ ಯಾವ ತರ ಬಂದೈತೆ ಶೈನಿಂಗು. ಒಂದು ಸಣ್ಣ ಗಿಡ ಇನ್ನ 6 ತಿಂಗಳ ಗಿಡ. ಇವಾಗ 5ನೇ 6ನೇ ತಿಂಗಳಿಗೆ ಬಿದ್ದೈತೆ ಗಿಡ ಉಣಿಸಿ. ಚೆನ್ನಾಗಿ ಬಂದೈತಲ್ಲ. ಹೂವನು ಪರವಾಗಿಲ್ಲ. ಹೂವನು ಸ್ವಲ್ಪ ರೇಟ್ ಇಲ್ಲ, ಬಿಟ್ಟು ಹಾಕಿದೀವಿ. ನಾನು ಇದು ಕಿತ್ತಾ ಇದ್ದೀನಿ ನೋಡಿ. ಇವತ್ತಿನ ಫಸ್ಟ್ ಕಾಯಿ ಇದು. ನೋಡ್ಬೇಕು ಅಂತ ಫಸ್ಟ್ ಕಾಯಿ ಕೀಳಿದ್ದೀನಿ. ತುಂಬಾ ಚೆನ್ನಾಗಿ ಬಂದೈತೆ. ಇದು ಗಿಡಕ್ಕೆ ಏಜ್ ಏನಾಗಿದೆ? ಇದು 6 ತಿಂಗಳ ಗಿಡ. ಇದು 6 ತಿಂಗಳ ಗಿಡ ಅಷ್ಟೇ. 6 ತಿಂಗಳ ಗಿಡ. 6 ತಿಂಗಳ ಗಿಡಕ್ಕೆ ಆಗ್ಲೇ ಬಿಟ್ಟಿದೆ. 6 ತಿಂಗಳಿಗೆ ನೋಡೋಣ, ಸ್ಯಾಂಪಲ್ ನೋಡೋಣ ಅಂತ ನೋಡಿ ಎಲ್ಲ ಕಿತ್ತಾಕ್ತಾ ಇದ್ದೀವಿ. ಎಲ್ಲ ಈ ತರ ಇತ್ತು ಗಿಡಗಳು. ಇವಾಗ ಸೇಬಿಗೆ ಏನೆಲ್ಲ ಪ್ರೊಟೆಕ್ಷನ್ ಮಾಡ್ಕೊಂಡಿದ್ದೀರಾ, ಅದೇ ನಿಮಗೆ ಸೀಬೆಗೂ ಹೆಲ್ಪ್ ಆಗ್ತಿದೆ. ಸೇಬಿಗೂ ಅದು ಅರ್ಥ ಆಗ್ತದೆ.
1 kgಗೆ ಎಷ್ಟು ಕಾಯಿ ಬರ್ಬೋದು ಮಿನಿಮಮ್? ಮಿನಿಮಮ್ ಅಂದ್ರೆ 4 ಇಂದ 5 ಬರ್ಬೋದು ಅಷ್ಟೇ. ಅಷ್ಟೇ ನೋಡು, ಕಾಯಿಗೆ ಇಕ್ತೀನಿ ನೋಡು. ಎಷ್ಟು ಬಂದೈತೆ? ಓ ಇದೇ 200 ಬಂದಿದೆ. 200 ನೋಡಿ. ಇವಾಗ ಇನ್ನೊಂದು ಇಕ್ತಾ ಇದ್ದೀನಿ. ಹೌದು, 400 ಗ್ರಾಮ್ ನೋಡಿ. ಇದು ಇಕ್ತಾ ಇದ್ದೀನಿ ನೋಡು. 650 ಗ್ರಾಮು ನೋಡು. ಇದೊಂದು ನೋಡುವ 1 kg 50 ಗ್ರಾಮ್ ಬರ್ತೈತೆ. 5 ಕಾಯಿ 1 kg 50 ಗ್ರಾಮ್ ಬರುತ್ತೆ.